ನಿಮ್ಮಪ್ಪ ಕೆಂಪೇಗೌಡರು ಕರೆಂಟ್ ಕಳ್ಳ ನಿನ್ ಯೋಗ್ಯತೆಗೆ ಕಟ್ಟಿದೀರಪ್ಪ ಲುಲ್ಲು ಮಾಲು ಬಹಳ ಮಾತನಾಡ್ತಿರಲ್ಲ. ಮಿಸ್ಟರ್ ಕೃಷ್ಣ ಬೈರೇಗೌಡ್ರೆ, ಮಿಸ್ಟರ್ ಖರ್ಗೆ ಅವರೇ, ಇದಕ್ಕೇನಪ್ಪ ನಿಮ್ಮ ಉತ್ತರ? ನನ್ನನ್ನ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ? ಬನ್ನಿ, ತಯಾರಾಗಿದ್ದೇನೆ. ರಾಜ್ಯದ ಮುಖ್ಯಮಂತ್ರಿ ಬಾರಪ್ಪ. ಯಾವುದೇ ಒಂದು ಭೂ ಕಳ್ಳರೇನಿದ್ದೀರಿ, ಈ ರಾಜ್ಯದ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಮಟ್ಟದ ಸ್ಕ್ಯಾಮ್ ಇದು ಅಂತಕ್ಕಂಥದ್ದನ್ನ ಪ್ಯಾಕೆಟ್ ಮಾಡಿ ಅಂತೀರ. ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡಬಾರದು ಮಾಡಿ ಏನಪ್ಪ ಮಾಡಿದೀವಿ? ನಿಮ್ ಯೋಗ್ಯತೆಗೆ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ? ಸಮಾನಕ್ಕಿಲ್ಲ, ಇಲ್ಲಿಗೆ ಹೋಗ್ಬಿಡ್ತಾರಂತೆ. ನಿಮ್ಮಪ್ಪ ಕೆಂಪೇಗೌಡರು ನಮಗೆ ಹೇಳ್ತಿರಲ್ಲ, ಆಲೂಗೆಡ್ಡೆ ಬೆಳೆದು ಮಾಡಿದಿರ. ಇವತ್ತು ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ದೇವೇಗೌಡರು ಕುಮಾರಸ್ವಾಮಿ ಮಕ್ಕಳ ಯಾರು ಸತ್ತರ್ ಕೈಲಿ ಹೆಬ್ಬೆಟ್ಟು ಹಾಕೊಂಡು ಬೆನಗಾನಹಳ್ಳಿ ಮಾಡ್ಕೊಂಡಿದೆಯಲ್ಲಪ್ಪ. ಶಿವಕುಮಾರ್ ತಮ್ಮನಿಗೆ, ಶಿವಕುಮಾರ್ ತಾಯಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರೈತರ ಭೂಮಿನ ಲಪಟಾಯಿಸಿ ದರೋಡೆಕೋರ ಏನಿದ್ದೀರಿ, ಈ ಪದ ಬಳಸ್ತೀನಿ ನಾನು. ಆ ಇದ್ದಂತ 20 ತಿಂಗಳಲ್ಲಿ ಬೆಂಗಳೂರು ನಗರದಲ್ಲಿ 56 ಪ್ರಮುಖ ರಸ್ತೆಗಳನ್ನು ಅಗಲೀಕರಣ ಮಾಡಿ ಯಾವೊಂದು ಬೆಂಗಳೂರು ನಗರದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಇದೇ ನೈಸ್ ಕಂಪನಿ ಯಾವ 5 ಟೌನ್ಶಿಪ್ ಅನ್ನ 30 ವರ್ಷದಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಏನೋ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ರು. ಆ ಟೌನ್ಶಿಪ್ಗಳು ಬರಲಿಲ್ಲ. ಅಲ್ಲಿ ಬೆಂಗಳೂರು ನಗರದ ಸುತ್ತ ಭೂಮಿ ಹೊಡೆಯತಕ್ಕಂಥ ಕೆಲಸಕ್ಕೆ ಹೊರಟರು. ಅದಕ್ಕೆ ಕೈ ಜೋಡಿಸಿದಂಥ ಮಹಾನ್ ಭಾವನ ಇವತ್ತು ನೀವು ಅಲ್ಲಿ ಮುಖ್ಯಮಂತ್ರಿ ಮಾಡಿ ನನ್ನನ್ನ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ? ಬನ್ನಿ, ತಯಾರಾಗಿದ್ದೇನೆ, ಚರ್ಚೆ ಮಾಡೋಣ. ನಾನು ಬಿಡದಿಯ ನನ್ನ ತಾಯಂದ್ರ ಸಮ್ಮುಖದಲ್ಲಿ ಬೈರ್ಮಂಗಲದಲ್ಲಿ ಬಂದು ಸುಮಾರು 4 ಗಂಟೆವರೆಗೂ ಕೂತ್ನಲ್ಲ ಖಾಲಿ ಕುರ್ಚಿ ಇಟ್ಟು. ಈ ರಾಜ್ಯದ ಮುಖ್ಯಮಂತ್ರಿ ಬಾರಪ್ಪ, ನನ್ನ ರೈತ ಬಂಧುಗಳ ಮುಖಾಂತರ ಅವರ ಸಮ್ಮುಖದಲ್ಲಿ ಚರ್ಚೆ ಮಾಡಬಾ ಅಂತ ಕರೆದ್ರೆ ಬರಲಿಕ್ಕೆ ನಿಮ್ಮಲ್ಲಿ ನೈತಿಕತೆ ಇಲ್ಲದೆ ಅಲ್ಲೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಪತ್ರ ಬಿಡುಗಡೆ ಮಾಡ್ತೀರಾ? ಹೆದರಿ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಕ್ಷ ಇವತ್ತು ಉಳಿದಿದ್ರೆ ಈ ನಾಡಿನ ನನ್ನ ರೈತ ಬಂಧುಗಳು ಉಳಿಸಿರ್ತಕ್ಕಂಥ ಪಕ್ಷ ಈ ಜನತಾದಳ. ಯಾವುದೋ ಬ್ರೋಕರ್ಗಳನ್ನ, ದಳ್ಳಾಳಿಗಳನ್ನ, ಯಾವುದೇ ಒಂದು ಭೂ ಕಳ್ಳರೇನಿದ್ದೀರಿ, ನೀವು ಕೊಟ್ಟಂತ ಹಣದಿಂದ ಕಟ್ಟಿರ್ತಕ್ಕಂಥ ಪಕ್ಷ ಅಲ್ಲ ಇದು. ಈ ನಾಡಿನ ರೈತರು ರಕ್ತ ಬಸ್ದು ಈ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ ಈ ಜನತಾದಳದ ಕಾರ್ಯಕರ್ತರು. ಎಂಥದ್ದು ಕರೆಂಟ್ ಕಳ್ಳ. ನಿನ್ನ ಯೋಗ್ಯತೆಗೆ ಇಲ್ಲಿ ಯಾವ್ದು ಕಟ್ಟಿದೆಯಲ್ಲಪ್ಪ ಲುಲ್ಲು ಮಾಲು, ಎಷ್ಟು ಖರ್ಚು ಮಾಡ್ದಪ್ಪ ಹೈಟೆನ್ಷನ್ ವೈರನ್ನ ಮೇಲಿದ್ದನ್ನ ಅಂಡರ್ಗ್ರೌಂಡ್ ತಗೊಂಡೋಗೋದಕ್ಕೆ, ನಿನ್ನ ಬೃಹತ್ತಾದ ಬಿಲ್ಡಿಂಗ್ ಕಟ್ಟಲಿಕ್ಕೆ. ಯಾವನೋ ನಮ್ಮ ಕೆಲಸ ಮಾಡ್ತಕ್ಕಂಥವನು ಏನೋ ಕರೆಂಟ್ ಹೇಳ್ಕೊಂಡ್ಬಿಟ್ಟಂತೆ ದೀಪಾವಳಿ ಹಬ್ಬಕ್ಕೆ ಮನೆಗೆ ಸ್ವಿಚ್ ಹಾಕೋದಕ್ಕೆ. ಅದಕ್ಕೆ ಪೋಸ್ಟರ್ಗಳು ವಿದ್ಯುತ್ ಶಕ್ತಿ ಕಳ್ಳ ಅಂತ ಹೇಳಿ. ಅದಕ್ಕೂ ದುಡ್ಡು ಕಟ್ಟಿದ್ದೇನೆ ನಾನು. ದುಡ್ಡು ಕಟ್ಟದೆ ಬಂಡತನದಿಂದ ನಡ್ಕೊಳ್ಳಿಲ್ಲ. ಇವತ್ತು ನನ್ನ ಪ್ರಶ್ನೆ ಮಾಡ್ತೀರಾ? ನನ್ನ ರೈತ ತಾಯಂದರು 526 ದಿನ ನಿಖಿಲ್ ಹೇಳ್ತಾ ಇದ್ದ, ಬಿಸಿಲು ಮಳೆ ಗಾಳಿ ಲೆಕ್ಕಿಸ್ತೆ ಏನು ಕೂತಿದ್ದಾರೆ. ಈ ತಾಯಂದರ ಕಣ್ಣನ ನೀರನ್ನ ಏನು ಹರಿಸಿದ್ದೀರಿ? ಇವತ್ತಲ್ಲ, 1.5 ವರ್ಷ ಈ ನಾಡಿನ 6 ಕೋಟಿ ಜನತೆ ಉತ್ತರ ಕೊಡ್ತಾರೆ. ನಾನಲ್ಲ ಕೊಡೋದು, ಎದುರು ಹೋಗೋದಿಲ್ಲ. ಯಾವ BMIC ಪ್ರಾಜೆಕ್ಟ್ನ ಯೋಜನೆ ಅಂತಿಮವಾಗಿ ಇದೇ ಮೊನ್ನೆ 27ನೇ ತಾರೀಕು ಜುಲೈ ತಿಂಗಳು ಈ ರಾಜ್ಯದ ಯಾವೊಂದು ನ್ಯಾಯಾಲಯದಲ್ಲಿ ತೀರ್ಪು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರಪ್ಪ? ಈ ರಾಜ್ಯದ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಮಟ್ಟದ ಸ್ಕ್ಯಾಮ್ ಇದು ಅಂತಕ್ಕಂಥದ್ದನ್ನ ಒಬ್ಬ ನ್ಯಾಯಾಧೀಶರು ಅವರು ಇವತ್ತು ತೀರ್ಪಲ್ಲಿ ಕೊಟ್ಟಿದ್ದಾರೆ. ಯಾವೊಂದು ಇಲ್ಲಿಗಲ್ ಆಗಿ ಆ ಟೋಲ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ತೀರ್ಪು ಎಷ್ಟು ದಿವಸ ಆಯಿತು? ಮಿಸ್ಟರ್ ಖರ್ಗೆ ಅವರೇ, ಬಹಳ ಮಾತನಾಡ್ತಿರಲ್ಲಪ್ಪ ಹೋಮ್ ಮಿನಿಸ್ಟ್ರು, ಇದಕ್ಕೇನಪ್ಪ ನಿಮ್ಮ ಉತ್ತರ? ಮಿಸ್ಟರ್ ಕೃಷ್ಣ ಬೈರೇಗೌಡ್ರೆ, ಆ ರಸ್ತೆ ಒಳಗೆ 2 ಹೊತ್ತಿನ ಊಟಕ್ಕೆ ಕಷ್ಟಪಟ್ಟು ಅಲ್ಲೆಲ್ಲ ಫುಟ್ಪಾತಲ್ಲಿ ಜೀವನ ಮಾಡ್ತಕ್ಕಂಥವ್ರನ್ನ ಒಕ್ಕಲಿಪಿಸಿದಿರಲ್ಲ, ಅಲ್ಲಿಂದ ರೈತರದೊಂದು ಭಾಗ, ಅವ್ರನ್ನ ದರೋಡೆಕೋರು ಹೋಗಿ ಮಾಡಿ ಕೆಲಸ ಮಾಡಿ ಅಂತೀರ, ಈಗ ಪಿಕ್ ಪ್ಯಾಕೆಟ್ ಮಾಡಿ ಅಂತೀರ. ಕಷ್ಟಪಟ್ಟು ಸ್ವಾಭಿಮಾನದಲ್ಲಿ ಬದುಕ್ತವ್ರಿಗೆ ಜಾಗ ಏನು ಕೊಟ್ಟಿದ್ದೀರಿ? ಅವರಿಗೆ ನಿಮ್ಮ ಯೋಗ್ಯತೆಗೆ ಜಾಗ ಕೊಡದೆ ಇವತ್ತು ಅವ್ರನ್ನ ಖಾಲಿ ಮಾಡಿ ಬೀದಿಗೆ ತಂದು ನಿಂತಿದ್ದೀರಿ. ಹಲವಾರು ಹಳ್ಳಿಗಳಿಂದ ಬಂದು ಜೀವನ ಮಾಡ್ಕೊಂಡಿದ್ದಾರೆ. ಇದು ನೀವು ಮಾಡ್ತಿರ್ತಕ್ಕಂಥ ಕೆಲಸ. ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡಬಾರದು ಮಾಡಿ ಏನಪ್ಪ ಮಾಡಿದ್ದೀವಿ? ಟ್ರೈ ಪಾರ್ಟಿ ಅಗ್ರಿಮೆಂಟ್ನ ನೈಸ್ ಕಂಪನಿಗೆ
ಮಾಡಿಕೊಟ್ಟಿದ್ದು ಯಾರಪ್ಪ? ಯಾವ ಸಚಿವ ಸಂಪುಟದಲ್ಲಿ ಮಾಡಿದ್ರಿ? ಕೇಳದಂಗೆ ಪೊಲೀಸ್ನವ್ರನ್ನ ಅವರಿಗೆ ರಕ್ಷಣೆ ಕೊಟ್ಟು ಹಲವಾರು ಬಡ ಕುಟುಂಬಗಳ ಮನೆಗಳನ್ನು ಧ್ವಂಸ ಮಾಡಿ, ಆ ಹೊಸಕೆರೆಹಳ್ಳಿ, ಆ ಪ್ರಮೋದ್ ಲೇಔಟು, ಹೀಗೆ ಹಲವಾರು ಭಾಗದಲ್ಲಿ ಧ್ವಂಸ ಮಾಡಿ ಮನೆಗಳನ್ನು ರೈತರನ್ನ ಒಕ್ಕಲೆಬ್ಬಿಸಿ 20 ವರ್ಷ ಆದರೂ ಆ ರೈತರಿಗೆ ಇನ್ನೂ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಅದರ ಮೇಲೆ 150 ಜನ ಯಾವ ಕೋರ್ಟ್ಗೆ ಹೋದ್ರು, ಕೋರ್ಟಲ್ಲಿ ಆದೇಶ ಕೊಟ್ಟಿದ್ದಾರೆ. ಯಾವ KIDB ಮತ್ತು ನೈಸ್ ಕಂಪನಿ ಇಬ್ಬರು ಜಾಯಿಂಟ್ ಆಗಿ ಕೋರ್ಟ್ಗೆ ಹೋಗಿ ಹೇಳ್ತಾರೆ, ಕೋರ್ಟ್ನಲ್ಲಿ ನಾವು ಇಷ್ಟ ಬಂದಾಗ ಕೊಡ್ತೀವಿ, ಇಂಥ ಕಾಲಮಿತಿ ಒಳಗೆ ಹಣ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಕ್ಟ್ನಲ್ಲಿ ಇಲ್ಲ. ಇದನ್ನ ಕೋರ್ಟ್ ಮುಂದೆ ಹೇಳ್ತಾರೆ ನಮ್ಮ KIDB ಅಧಿಕಾರಿಗಳು, ವಕೀಲರು. 20 ವರ್ಷ ಆಗಿದೆ ಲ್ಯಾಂಡ್ ಅನ್ನು ಅಕ್ವೈರ್ ಮಾಡಿ. ಇವತ್ತು ಯಾವ ನೈಸ್ ಕಂಪನಿ ₹1 ಆಗದೆ ಅವನು ಸ್ವಂತ ಸರ್ಕಾರದಿಂದಲೇ 10 ರೂಪಾಯಿಗೆ ಭೂಮಿನ ಲೀಸಿಗೆ ತಗೊಂಡು ಆ ಭೂಮಿ ತಗೊಂಡೋಗಿ ICICI ಬ್ಯಾಂಕಿಗೆ ಹಡ ಇಟ್ಟು, ಸರ್ಕಾರದ ಭೂಮಿನ ಹಡ ಇಟ್ಟು 150 ಕೋಟಿ ಬ್ಯಾಂಕಿಂದ ಸಾಲ ತಗೊಂಡು ಬಂದು ಸರ್ಕಾರದ ಭೂಮಿನ ಹಡ ಇಟ್ಬಿಟ್ಟು ದುಡ್ಡು ತಂದು ಈ ಒಂದು ಯೋಜನೆ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದಕ್ಕೆ ಏನು ದೇವೇಗೌಡರು ಇದಕ್ಕೆ ಸಹಕಾರ ಕೊಡಿ ಅಂತ ಹೇಳಿದ್ರ ನಿಮಗೆ? ಯಾವಾಗ ದೇವೇಗೌಡರು 2002 ಕನಕಪುರ ಲೋಕಸಭಾ ಕ್ಷೇತ್ರ ಅವತ್ತು ಚುನಾವಣೆ ಬಂತು, ಉಪಚುನಾವಣೆ, ಆಗ ಅವರು ಅಲ್ಲಿ ಗೆದ್ದಾಗ ಈ ಭಾಗದ ರೈತರು ಬಂದು ದೇವೇಗೌಡರನ್ನ ಕೇಳಿದ್ರು, ಈ ಥರ ಎಲ್ಲ ಆಗಿದೆ ಅನ್ಯಾಯ, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ. 2002ನೇ ಇಸ್ವಿಯಿಂದ ಅವರು ಆ ರೈತರ ಪರವಾಗಿ ಯಾವೊಂದು ಹೋರಾಟ ಮಾಡಿದ್ದಾರೆ, ಆ ಕೋರ್ಟ್ನ ವಕೀಲರುಗಳಿಗೆ ಹಣ ಕೊಡಬೇಕಾದರೆ ಎಷ್ಟೇ ಸಾಲ ಮಾಡಿದ್ದಾರೆ. ನಿಮ್ಮ ಯೋಗ್ಯತೆಗೆ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ? ಅವರ ಉಗುರಿನ ಸಮಾನಕ್ಕಿಲ್ಲ ನೀವು, ಉಗುರಿನ ಸಮಾನಕ್ಕಿಲ್ಲ ನೀವು. 70 ವರ್ಷ ರಾಜಕೀಯ ಮಾಡಿ ಯಾವ ರೀತಿ ಬದುಕಿದ್ದಾರೆ ಗೊತ್ತಿದೆ ನಮಗೆ. ಅವರ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ಇವತ್ತು ನಾವು ಎತ್ತಿರ್ತಕ್ಕಂಥ ಪ್ರಶ್ನೆ, ಹೌದು ಕುಮಾರಸ್ವಾಮಿ ಕೂಸು ಬಿಡಿದಿದ್ದು, ಯಾವ ಟೌನ್ಶಿಪ್ ಬರಲಿಲ್ಲ, ನಿಮ್ಮ ಯೋಗ್ಯತೆಗೆ ಮಾಡ್ಲಿಕ್ಕಾಗಲಿಲ್ಲ. ಅವ್ರ ಜೊತೆ ಯಾವ ರೀತಿ ಸಂಬಂಧ ಮಾಡಿದ್ದೀರಿ? ಎಷ್ಟೆಷ್ಟು ಲ್ಯಾಂಡ್ನ ರೈತರಿಗೆ ಡಿನೋಟಿಫಿಕೇಶನ್ ಮಾಡಿಬಿಟ್ರೆ ಜೈಲಿಗೆ ಹೋಗ್ಬಿಡ್ತಾರಂತೆ. ಲಪ್ಪ ಅಲ್ಲಿ ಕಟ್ತಿದೆಯಲ್ಲಪ್ಪ ಹೊಸಕೆರೆಹಳ್ಳಿ, ಶೋಭಾ ಡೆವಲಪರ್ಸು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಬರ್ತಾ ಇದೆಯಲ್ಲ, ಯಾರ್ದಪ್ಪ ಅದು ಆಸ್ತಿ? ಏನು ನಿಮ್ಮಪ್ಪ ಕೆಂಪೇಗೌಡರು ಸಾತ್ನೂರಿನಲ್ಲಿ ನಮಗೆ ಹೇಳ್ತಿರಲ್ಲ ಆಲೂಗೆಡ್ಡೆ ಬೆಳೆದು ಮಾಡಿದ್ದೀರಾ ಅಂತ? ಅಲ್ಲಿ ಬರ್ತಾ ಇದೆಯಲ್ಲ ಬೃಹತ್ ಕಟ್ಟಡ, ಹೆಂಗಪ್ಪ ಡಿನೋಟಿಫಿಕೇಶನ್ ಆಯಿತು? ಯಾರಪ್ಪ NOC ಕೊಟ್ಟರು ನಿಮಗೆ? ಶೋಭಾ ಡೆವಲಪರ್ ಜೊತೆ ಆ ಮನೆ ಕಟ್ಟಿರೋದು ಶೋಭಾ ಡೆವಲಪರ್ ಈಗ ಇದೆಯಲ್ಲ ಸದಾಶಿವನಗರದಲ್ಲಿ. ನೀವು ಯಾವ್ಯಾವ ರೀತಿ ಕಾನೂನು ಬಾಹಿರವಾಗಿ ಏನೇನು ಮಾಡ್ಕೊಂಡು, ಈಗ 1400 ಕೋಟಿ ಆಸ್ತಿವಂತರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮುಖ್ಯಮಂತ್ರಿಗಳು ಯಾರಿದ್ದಾರೆ? ಇವತ್ತು ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ದೇವೇಗೌಡರು, ಕುಮಾರಸ್ವಾಮಿ ಮಕ್ಕಳ ಅತ್ಯಂತ ಶ್ರೀಮಂತ ಮಕ್ಕಳು. 100 ಎಕರೆ ಭೂಮಿ ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೌದಪ್ಪ, ನನ್ನ ಜಮೀನು ಇಲ್ಲಿರ್ತಕ್ಕಂಥ ಎಲ್ರಿಗೂ ಗೊತ್ತಿದೆ. 44-45 ಎಕರೆ 1984ರಲ್ಲಿ ನಾನು ಚಿತ್ರದ ಹಂಚಿಕೆದಾರನಾಗಿ ಮೈಸೂರಲ್ಲಿ ಒಂದು ನಡೆಸ್ತಾ ಇದ್ದೆ ವ್ಯವಹಾರ. ಅಲ್ಲಿ ಬಂದಂಥ ಹಣದಲ್ಲಿ ಆ ಜಮೀನು ಕೊಂಡ್ಕೊಂಡೆ. ಇಲ್ಲಾರು ಸತ್ತರ ಕೈಲಿ ಸತ್ತರದ ಹೆಬ್ಬೆಟ್ಟು ಹಾಕೊಂಡು ಆ ಬೆನಗಾನಹಳ್ಳಿಲಿ ಮಾಡ್ಕೊಂಡಿದೆಯಲ್ಲಪ್ಪ ಕಾಂಗ್ರೆಸ್ ನಾಯಕರೇ. ಎಲ್ಲ ಡಾಕ್ಯುಮೆಂಟ್ಗಳಿದೆ. ಆದರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾವೊಂದು ಸಂವಿಧಾನದ ವ್ಯವಸ್ಥೆಗಳಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ, ಇಂಥ ಒಂದು ಸಂದರ್ಭದಲ್ಲಿ ಆ ನೈಸ್ ಕಂಪನಿ ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನು ಈ ಸರ್ಕಾರ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಹೈಕೋರ್ಟ್ನಲ್ಲಿ. ಈ ಸರ್ಕಾರ ಕ್ರಮ ತೆಗೆದುಕೋತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ಅಂತ ಹೇಳಿ ಇವತ್ತು ಸಾವಿರಾರು ಕೋಟಿ ಆ ಟೋಲ್ ಕಲೆಕ್ಷನ್ನ ಇಲ್ಲಿಗಲ್ ಆಗಿ ಮಾಡಿ ಕೋರ್ಟ್ ಆದೇಶ ಮಾಡಿದೆ, ತೀರ್ಪು ಕೊಟ್ಟಿದ್ದಾರೆ. ಇಲ್ಲಿಗಲ್ ಆಗಿ ಇವತ್ತು ಟೋಲ್ನಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕಪ್ಪ ನಿಲ್ಲಿಸ್ತಿಲ್ಲ ಟೋಲ್ನ? ಇವತ್ತು ಅಲ್ಲಿ 250-500 ರೂಪಾಯಿ ಸ್ವೇಚ್ಛಾಚಾರವಾಗಿ ಇವತ್ತು ಮಾಡ್ತಾ ಇದ್ದೀರಲ್ಲ, ಪಟ್ಟಿದ್ದೀರಲ್ಲ ಅವನಿಗೆ. ಆ NOC ಇವರು ಬಿಲ್ಡಿಂಗ್ ಕಟ್ಟಕ್ಕೆ ಪಾಪ ಇವನು ಕೊಡ್ತಾನೆ, ಯಾರೋ ನೈಸ್ ಕಂಪ್ನಿಯವನು. ನಮಗೆ ಈ ಭೂಮಿ ಏನು ಅವಶ್ಯಕತೆ ಇಲ್ಲ ರೋಡ್ಗೆ,
ನೀವು ಈ ಭೂಮಿ ತಗೋಬಹುದು ಅಂತೇಳಿ ಶಿವಕುಮಾರ್ ತಮ್ಮನಿಗೆ ಶಿವಕುಮಾರ್ ತಾಯಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರೈತರ ಭೂಮಿನ ಲಪಟಾಯಿಸಿ ಜೀವನ ಮಾಡ್ತಕ್ಕಂಥ ನಿಮ್ಮಂತ ಕಾಂಗ್ರೆಸ್ನ ದರೋಡೆಕೋರ ಏನಿದ್ದೀರಿ, ಈ ಪದ ಬಳಸ್ತೀನಿ ನಾನು, ನೋಡಿದ್ದೀನಿ ನಾನು.